ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಒನ್ ಮೋರ್ ವ್ಲಾಗ್. ಫಸ್ಟ್ ವ್ಲಾಗಲ್ಲಿ ನಾನು ಪ್ಯಾಕ್ ಮಾಡ್ಕೊಂಡು ಏರ್ಪೋರ್ಟ್ವರೆಗೂ ಬರೋದಷ್ಟೇ ತೋರಿಸಿದ್ದೆ. ಸೊ ಈ ವ್ಲಾಗಿಂದ ಸ್ಟಾರ್ಟ್ ಆಗುತ್ತೆ. ನಾನು ಡೆಲ್ಲಿಗೆ ಹೋಗಿ ಇಳಿದು ಅಲ್ಲಿಂದ ರಿಷಿಕೇಶ್ಗೆ ಹೋಗೋದು. ಆ್ಯಂಡ್ ಲುಕ್ ಎಟ್ ಮೈ ಫೇಸ್. ಎಷ್ಟು ಸಲ ಫ್ಲೈಟ್ ಹತ್ತಿದ್ರು ನನಗೆ ಆ ಭಯ ಮಾತ್ರ ಹೋಗಲ್ಲ ಟೇಕ್ ಆಫ್ ಆ್ಯಂಡ್ ಲ್ಯಾಂಡಿಂಗಲ್ಲಿ. ಟೇಕ್ ಆಫ್ ಮಾಡಬೇಕಾದ್ರೆ ಹಂಗೆ ಹಾರುತ್ತಲ್ಲ, ಅವಾಗ ಒಂದು ಸ್ವಲ್ಪ ಭಯ ಆಗುತ್ತೆ. ಆಮೇಲೆ ಲ್ಯಾಂಡಿಂಗಲ್ಲಿ ಭೂಮಿಗೆ ಟಚ್ ಆಗೋವರೆಗೂ ಒಂದು ಸ್ವಲ್ಪ ಭಯ ಆಗುತ್ತೆ ಅಷ್ಟೇ. ಅದು ಎಷ್ಟು ಸಲ ನಾನು ಅಭ್ಯಾಸ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಆಗ್ತಾನೇ ಇಲ್ಲ ಆ ಭಯದಿಂದ ಆಚೆ ಬರೋದಕ್ಕೆ. ಆ್ಯಂಡ್ ಡೆಲ್ಲಿಗೆ ಎಂಟ್ರ್ ಆದ ತಕ್ಷಣ ಎಷ್ಟು ಬಿಲ್ಡಿಂಗ್ಸ್ ಇದೆ ನೋಡಿ. ನನಗಂತೂ ಇಲ್ಲಿ ನೋಡಿದಾಗ ಅಪ್ಪ ಎಷ್ಟು ಕ್ರೌಡೆಡ್ ಇದೆ ಅನಿಸುತ್ತೆ. ಆ್ಯಂಡ್ ಡೆಲ್ಲಿಗೆ ಇಳಿದ ತಕ್ಷಣ ಎಷ್ಟು ಸೆಕೆ ಸ್ಟಾರ್ಟ್ ಆಗುತ್ತೆ ಅಂದರೆ, ಅದಕ್ಕೆ ನಮ್ಮ ಟೀಮ್ ಬರೋವರೆಗೂ ನಾನು ಅಲ್ಲೇ ಇದ್ದೆ. ಸೊ ಡೆಲ್ಲಿಯಲ್ಲಿ ಲ್ಯಾಂಡ್ ಆದೆ. ಇವಾಗ ಬ್ಯಾಗೇಜ್ ತೊಗೊಂಡು ಹೊರಗಡೆ ಹೋಗಬೇಕು. ನಮ್ಮ ಟ್ರಿಪ್ ಟೀಮ್ ಅವ್ರು ವೆಯ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿಂದ ರಿಷಿಕೇಶ್ಗೆ ಹೋಗ್ತಾ ಇದ್ದೀವಿ ಇವತ್ತು. ಸೊ ಅಲ್ಲಿ ರಿವರ್ ರಾಫ್ಟಿಂಗ್ ಮಾಡ್ಬೋದು, ಬಂಜಿ ಜಂಪಿಂಗ್ ಇದೆ. ನಾನು ಅದೆರಡು ಆಪ್ಟ್ ಮಾಡಿಲ್ಲ, ಬಿಕಾಸ್ ನನ್ನ ಮೇಯ್ನ್ ಇದು ಬಂದ್ಬಿಟ್ಟು ಕೇದಾರ್ನಾಥ್. ಸೊ ಇಲ್ಲೇ ಎಲ್ಲ ಸ್ಟ್ರೈನ್ ಆಗಿಬಿಟ್ರೆ ನಂದಲ್ಲಿ ಆಗುತ್ತೋ ಇಲ್ವೋ ಅಂತ ಅನಿಸ್ತು. ಅಂದರೆ ಒಂದೇ ಟ್ರಿಪ್ಪಲ್ಲಿ ಎಲ್ಲನೂ ಮಾಡಿಬಿಟ್ಟು ಅಷ್ಟು ಎಕ್ಸೈಟೆಡಾಗಿ ಬಿಡೋ ಬದಲು ಮೇಯ್ನ್ ಮೋಟಿವ್ ಏನಿದೆ ಅದಕ್ಕೋಸ್ಕರ ಸ್ವಲ್ಪ ಎನರ್ಜಿ ಸೇವ್ ಮಾಡೋಣ ಅನಿಸ್ತು. ಆದರೆ ಲೋಕಲಲ್ಲಿ ಓಡಾಡ್ತೀನಿ. ಆ ಗ್ರೂಪಲ್ಲೇ ನಮ್ಮ ಮೇ ಬಿ ನಂಬರ್ ಆಫ್ 10 ಇದ್ದೀವಿ. ಸೊ ಅಷ್ಟು ಜನದಲ್ಲಿ ಹಾಫ್ ಆಫ್ ದ ಮೆಂಬರ್ಸ್ ಆರ್ ಗೋಯಿಂಗ್ ಫಾರ್ ಬಂಜಿ ಜಂಪಿಂಗ್ ಆ್ಯಂಡ್ ರಿವರ್ ರಾಫ್ಟಿಂಗ್. ಇನ್ನೂ ಹಾಫ್ ಹೋಗ್ತಾ ಇಲ್ಲ ಎಲ್ಲೂ. ಸೊ ನಾವೆಲ್ಲ ಪ್ಲ್ಯಾನ್ ಮಾಡಿ ಎಲ್ಲಾದರೂ ಟೆಂಪಲ್ ವಿಸಿಟ್ ಮಾಡೋಣ, ಸೈಟ್ ಸೀಯಿಂಗ್ ನೋಡೋಣ ಅಂತ ಅಂದ್ಕೊತಾ ಇದ್ದೀವಿ. ನೋಡಬೇಕು. ಸೊ ಈ ಟ್ರಿಪ್ಪಲ್ಲಿ ಫ್ಲೈಟ್ಸ್ ಎಲ್ಲರದ್ದು ನಮ್ಮದೇ. ಅಂದರೆ ಬ್ಯಾಂಗ್ಳೂರಿಂದ ಡೆಲ್ಲಿಗೆ ಬರೋದು ನಮ್ಮ ಜವಾಬ್ದಾರಿ, ಡೆಲ್ಲಿ ಟು ಡೆಲ್ಲಿ ಅವ್ರದ್ದು ಜವಾಬ್ದಾರಿ. ಸೊ ಎಲ್ಲರೂ ಡಿಫ್ರೆಂಟ್ ಫ್ಲೈಟ್ಸ್ ಆಗಿರೋದ್ರಿಂದ ಎಲ್ರಿಗೂ ಒಂದು ಟೈಮ್ ಕೊಟ್ಟಿರ್ತಾರೆ, 9 ಅಷ್ಟರಲ್ಲಿ ಬಂದುಬಿಡಿ ಎಲ್ಲರೂ ಅಂತ. ಸೊ ನಿಮ್ಮ ಫ್ಲೈಟ್ಸ್ ಅಲ್ಲಿ ಯಾವ ಚೂಸ್ ಮಾಡ್ಕೋತೀರಾ ನಿಮ್ಮ ಇಷ್ಟ. ಸೊ ನಂದು 5:40ಗೆ ಆಗಿರೋದ್ರಿಂದ ನಾನು 8:30ಗೆ ಬಂದು ಇಳಿದೆ. ಸೊ ಬಂದು ವೆಯ್ಟ್ ಮಾಡ್ತಾಯಿದ್ದೆ. ಬೇಗ ಮುಂಚೆ ಹೋಗಲಿಲ್ಲ ಒಳಗಡೆ, ಆಚೆಗೆ ತುಂಬ ಸೆಕೆ ಇರುತ್ತೆ ಅಲ್ಲಿ ಅಂತ. ಸೊ ಇವ್ರು 3 ಜನ ಸಿಕ್ಕಿದ್ರು ಫಸ್ಟು, ಆಮೇಲೆ ನಾವೆಲ್ಲ ಸೇರಿ ಮಿಕ್ಕಿದವ್ರನ್ನ ಹುಡುಕಿದ್ವಿ. Abhinav. Hi. Abhinav. Hi, Abhinav. Hi, Abhinav. Hi, I'm Shaiza. Hi, Abhinav. So, ಇನ್ನು ಯಾರು ಬರಬೇಕು? ಸೊ ಹೆಂಗಿತ್ತು ಫ್ಲೈಟು? ಏನು ತಿಂಡಿ ತಿಂದಿದ್ರ ಅಥವಾ ಏನು? ಹೆಂಗಿದೆ ಶೆಕೆದಲ್ಲಿ? ತುಂಬ ಚಳಿ ಆಗ್ತಿಲ್ಲ, ಅದಕ್ಕೆ ಜಾಕೆಟ್ ಆಗಿದೆ. ಸೊ ಎಲ್ಲರೂ ಸಿಕ್ಕಾದ್ಮೇಲೆ ಒಬ್ರಿಗೊಬ್ರು ಪರಿಚಯ ಮಾಡಿಕೊಂಡು ಒಂದು ಗ್ರೂಪ್ ಫೋಟೋ ತೊಗೊಂಡು ಹೊರಟ್ವಿ. ಇಲ್ಲಿಂದ ಎರ್ಟಿಗ ಕಾರ್ ಮಾಡಿದ್ರು. ಸೊ ಎಷ್ಟು ಜನ ಇದ್ದರೆ ಅಷ್ಟು ಜನಕ್ಕೆ ಆಗೋ ಅಷ್ಟು ಕಾರ್ಸ್ ಮಾಡಿರ್ತಾರೆ. ನಮ್ಮದು 3 ಇತ್ತು ನಮ್ಮ ಟೀಮಲ್ಲಿ. ಬಟ್ ಒಬ್ಬರು ಬರಲಿಲ್ಲ, ಮಿಸ್ ಆದರು ಫ್ಲೈಟ್ ಅಂತೇಳಿ ಅವ್ರ ಕಾರ್ ಕ್ಯಾನ್ಸಲ್ ಆಯಿತು. ನಮಗೆ ಎಲ್ಲರಿಗೂ ಸೇರಿ 2 ಎರ್ಟಿಗಾನೇ ಸಾಕಾಗಿತ್ತು. ಸೊ ಇಲ್ಲಿಂದ ಹೊರಟ್ವಿ. ಇಲ್ಲಿಂದ ಫುಲ್ ಜರ್ನಿನೇ ಇರುತ್ತೆ ರಿಷಿಕೇಶ್ಗೆ ಸಂಜೆವರೆಗೂ. ನಾವು ಆ್ಯಕ್ಚುಲಿ ಸಂಜೆ ರೀಚ್ ಆಗೋದು ರಿಷಿಕೇಶ್ಗೆ. ಸೊ ಮಧ್ಯದಲ್ಲೆಲ್ಲ ಸ್ವಲ್ಪ ಬ್ರೇಕ್ಸ್ ತೊಗೊಂಡು, ಟೀ ಬ್ರೇಕ್, ಲಂಚ್ ಬ್ರೇಕ್ ತೊಗೊಂಡ್ವಿ, ಹೊರಟ್ವಿ ಎಲ್ಲರೂ. ನಾವು ಮಧ್ಯ ಟೀಗೆ ಮೀರತ್ತಲ್ಲಿ ನಿಲ್ಲಿಸಿದ್ವಿ ಅನಿಸುತ್ತೆ. ಟೀ ಮಾತ್ರ ಸಖತ್ತಾಗಿತ್ತು, ಮಟ್ಕದಲ್ಲಿ ಕೊಟ್ಟಿದ್ದ. ಎಲ್ಲರೂ ಆವಾಗ ಸ್ಟಾರ್ಟ್ ಮಾಡಿದ್ವಿ ಮಾತಾಡೋಕ್ಕೆ, ಯಾರ್ಯಾರು ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ದೀರಾ, ಹೆಂಗೆ ಪರಿಚಯ, ಕ್ಲೀನ್ ಇವೆಂಟ್ಸ್ ಹೆಂಗೆ ಗೊತ್ತು, ಫಸ್ಟ್ ಟ್ರಿಪ್ ಇವ್ರ ಜೊತೆ ಅಂತೆಲ್ಲ. ಸೊ ಅಲ್ಲಿ ಎಲ್ಲರೂ ಪರಿಚಯ ಆಗಿ ಒಂದು ಕ್ಲೋಸ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಿಮಗೆ ಎಲ್ಲರೂ ಸೋಲೋ ಬಂದಿದ್ರು ಅಲ್ಲಿಂದ ಎಲ್ಲರೂ ಮಾತಾಡಿದಾಗ ಎಲ್ರಿಗೂ ಸ್ವಲ್ಪ ಕನೆಕ್ಟ್ ಆಗುತ್ತೆ. ಸೊ ಸೋಲೋ ಟ್ರಿಪ್ ಬಂದರೆ ಆ್ಯಕ್ಚುಲಿ ನೀವು ಮಾತಾಡೋಕ್ಕೆ ರೆಡಿ ಇರಬೇಕು ಇನ್ನೊಬ್ರ ಹತ್ರ, ಆವಾಗಲೇ ಬರಬೇಕು. कर दो फुल्ली आवाज। आप सुनो भैया। बस ओ आप बताइए लिरिक्स। देखन दे आकन दे। जब हम गाना गाते तो क्या गाना भाई, क्या गाना? बढ़िया भाई, बढ़िया। जब गाना गाते तो एकदम फॉर्म में आ जाते, गाड़ी की स्पीड भी सूझ जाती है बिल्कुल। वाह 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 वाह। ಸೊ ಈ ಅಂಕಲ್ ಏನು ಇಷ್ಟೊಂದು ಸೈಲೆಂಟ್ ಆಗಿದ್ದೀರಾ ಎಲ್ಲರೂ ಅಂತ ಅವರೇ ಆಡೋಕ್ಕೆ ಶುರು ಮಾಡ್ಕೊಂಡ್ಬಿಟ್ರು. ಆ್ಯಂಡ್ ಇವಾಗ ನೋಡಿ ಉತ್ತರಾಖಂಡ್ ಬಾರ್ಡರ್ಗೆ ಎಂಟ್ರ್ ಆದ್ವಿ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಾನೇನೋ ಉತ್ತರಾಖಂಡ್ ಎಂಟ್ರ್ ಆದ ತಕ್ಷಣ ಫುಲ್ ಚಳಿಯಾಗಿಬಿಡುತ್ತೆ ಅಂದ್ಕೊಂಡೆ, ಬಟ್ ತುಂಬ ಸೆಕೆ ಇತ್ತು ರಿಷಿಕೇಶಲ್ಲಿ. आराम तो हराम है हमारे लिए।
ಸೊ ಇಲ್ಲಿ ಏನಾಯಿತು ಅಂದರೆ ಆ ಅಂಕಲ್ಲು ಫುಲ್ ರ್ಯಾಶಾಗಿ ಡ್ರೈವ್ ಮಾಡ್ತಾಯಿದ್ರು, ನುಗ್ತಾಯಿದ್ರು ಒಳಗಡೆ. ಹಂಗೆ ಟೋಲಲ್ಲೂ ಹಂಗೆ ಮಾಡೋಕ್ಕೆ ಹೋದ್ರು. ಬಟ್ ಸಿಗಾಕೊಂಡ್ಬಿಟ್ಟಿವಿ. ನಮ್ಗೆ ಆ ಕಡೆ ಹೋಗೋಕ್ಕೂ ಇಲ್ಲ, ಈ ಕಡೆ ಹೋಗೋಕ್ಕೂ ಇಲ್ಲ. ನಾವು ಒಂದು ದೊಡ್ಡ ಬಸ್ನ ರಿಕ್ವೆಸ್ಟ್ ಮಾಡ್ಕೋತಾ ಇದ್ವಿ ಎಲ್ಲರೂ, ಪ್ಲೀಸ್ ಬಿಡಿ ಅಂತ. ಬಿಟ್ಟರು ಕೊನೆಗೆ. ಆ್ಯಂಡ್ ಹಿಯರ್ ವಿ ಎಂಟರ್ ರಿಷಿಕೇಶ್. ನಾವು ಎಂಟರ್ ಆದ ತಕ್ಷಣ ಒಂದು ಒಳ್ಳೆ ಬ್ಯೂಟಿಫುಲ್ ಸನ್ಸೆಟ್ ಕಾಣಿಸ್ತು ಲೆಫ್ಟ್ ಸೈಡು. ಒಳ್ಳೆ ನದಿಗಳು, ಎಲ್ಲಿ ನೋಡಿದ್ರು ಆ ಕಡೆ ನದಿ, ಸೇತುವೆಗಳು, ತುಂಬ ಬ್ಯೂಟಿಫುಲ್ ಆಗಿದೆ ಅನಿಸ್ತು ರಿಷಿಕೇಶ್. ಬ್ಯಾಗ್ ತಗೊಂಡು ಹೋಗ್ಲಿಲ್ಲ ಮುಂದೆಗಡೆಗೆ. ಹಾಂ, ವಿ ಆರ್ ಇನ್ ರಿಷಿಕೇಶ್ ಫೈನಲಿ. ನಾವು ರಿಷಿಕೇಶಲ್ಲಿದ್ದೀವಿ ಇವಾಗ. ಸೊ ನಮ್ಮ ಸ್ಟೇಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಇವ್ರು ನೋಡಿ ಎಷ್ಟು ಚೆಂದ ಕ್ಯೂಟಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಎಷ್ಟು ಕ್ಯೂಟ್ ಇದೆಯಾ ನೀನು. ಹೋಗೋಣ ಇದಲ್ವಾ, ಇದನ್ನು ಪಪ್ಪಿ ಅಲ್ಲ, ಸಣ್ಣ ಪಪ್ಪಿ. ಬಾಯ್ ಬಾಯ್. ನಾವೀಗ ರಿಷಿಕೇಶಲ್ಲಿದ್ದೀವಿ. ನಮ್ಮ ಹೋಟೆಲ್ಗೆ ಹೋಗಿ 5 ಮಿನಿಟ್ಸಲ್ಲಿ ರೆಡಿಯಾಗಿ ಬಂದಿದ್ದೀವಿ ಗಂಗಾ ಆರತಿಗೋಸ್ಕರ. ನೋಡಿದ್ರೆ ಆಗೋಗಿದೆ ಅಂತ ಕೆಲವರು ಹೇಳ್ತಾರೆ, ಇನ್ನೂ ಇದೆ ಅಂತ ಹೇಳ್ತಾರೆ. ಆಗೋಗಿದ್ರು ರಾಮಜುಲಾ ಪ್ಲೇಸ್ಗೆ ಹೋಗ್ಬಿಟ್ಟು ಫೋಟೋಸ್ ತೊಗೊಂಡು ವೀಡಿಯೋಸ್ ತೊಗೊಂಡೆಲ್ಲ ಬರ್ತೀವಿ. ಆ್ಯಂಡ್ ಇಲ್ಲಿ ಎಷ್ಟು ಕ್ಯೂಟ್ ಕೆಫೆಸ್ ಇದೆ ಗೊತ್ತಾ, ಎಷ್ಟು ಚೆನ್ನಾಗಿದೆ. ಸಣ್ಣ ರೋಡು, ನಂಗೊಂಥರ ಪಾಂಡಿ ವೈಬ್ಸ್ ಕೊಡ್ತಾ ಇದೆ. ಗೋವಾಗೆ ಹೋಗಿಲ್ಲ ನಾನು, ಗೋವಾ ಅಂತ ಇವರು ಹೇಳ್ತಿದ್ದಾರೆ, ಪಾಂಡಿಚೇರಿ ವೈಬ್ಸ್ ಕೊಡ್ತಿದೆ. ನೋಡಿ ಈ ಆಂಟಿ ಬಂದಿದ್ದಾರೆ. ಆಂಟಿ ನಿಮ್ಮ ಹೆಸರೇನು? ಮಾಲಾ ಆಂಟಿ ಬಂದಿದ್ದಾರೆ. ಇವ್ರ ಫ್ಯಾಮಿಲಿ ಪೂರ್ತಿ ಬಂದಿದ್ದಾರೆ ನಮ್ಮ ಜೊತೆ. ನೋಡಿ ನೀವು ಬನ್ನಿ ಯಾವಾಗಾದರೂ. ಯಾರ್ಯಾರು ಹೋಗ್ಬೇಕು ಅನ್ಕೊತ ಇರ್ತೀರ, ಹೋಗ್ಬಿಡ್ಬೇಕು ಇವಾಗಲೇ, ಇಲ್ಲಾಂದರೆ ಅದು ಆಗೋದೇ ಇಲ್ಲ. ಸೊ ಇವತ್ತು ಫಸ್ಟ್ ಡೇ ಅಲ್ವಾ, ಇನ್ನೂ ಜಸ್ಟ್ ಇಳಿದಿದ್ದು, ನಾವು ದೂರ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಹತ್ರದಲ್ಲೇ ಇರೋ ಲಕ್ಷ್ಮಣ ಜೋಲ ಘಾಟ್ಗೆ ಹೋದ್ವಿ ಗಂಗಾ ಆರತಿ ನೋಡೋದಕ್ಕೆ. ಆ್ಯಕ್ಚುಲಿ ತುಂಬ ಫೇಮಸ್ ಇರೋದು ರಿಷಿಕೇಶಲ್ಲಿ ಪರಮಾರ್ಥ ನಿಕೇತನ ಆಶ್ರಮ ಮತ್ತು ತ್ರಿವೇಣಿ ಘಾಟು, ಅದೆಲ್ಲ ದೂರ ಇದೆ. ಅದು ನೆಕ್ಸ್ಟ್ ಡೇ ಕವರ್ ಮಾಡಿದ್ವಿ ಆ್ಯಕ್ಚುಲಿ. ಈ ಗಲ್ಲಿಗಳಲ್ಲಿ ಸುತ್ತೋ ಅಷ್ಟರಲ್ಲಿ ಸುಸ್ತಾಗ್ಬಿಡ್ತು. ಬಟ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಎಲ್ಲರೂ ನೋಡಬೇಕು ಅಂದರೆ ಇದೊಂದು ಒಂದ್ಸಲ ಗಂಗಾ ಆರತಿ. ಎಷ್ಟೊಂದು ಕಡೆ ಇದೆ, ಕಾಶಿ, ಹರಿದ್ವಾರ ಮತ್ತು ರಿಷಿಕೇಶಲ್ಲೆಲ್ಲ. ಸೊ ವಿ ಗಾಟ್ ಚಾನ್ಸ್ ಟು ಸಿ ಇಟ್ ಇನ್ ರಿಷಿಕೇಶ್. ಹರಿದ್ವಾರಲ್ಲೂ ಚಾನ್ಸ್ ಇದೆ ಲಾಸ್ಟ್ ದಿನ, ಮಿಸ್ ಮಾಡ್ಕೊಳ್ಳಲ್ಲ. ನಾಳೆನೂ ನೋಡೋಣ ಅಂತ ಅಂದ್ಕೊತಾ ಇದ್ದೀವಿ. ಒಂಥರ ಪೀಸ್ಫುಲ್ಲಾಗಿ ಅಲ್ಲೇ ಕುತ್ಕೊಂಡಿರೋಣ ಅನಿಸ್ತು. ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಊಟ ಇರುತ್ತೆ ಈಗ ಹೋಮ್ ಸ್ಟೇಯಲ್ಲಿ. ಊಟ ಮಾಡಿ ಅದಾದಮೇಲೆ ರೆಂಟಲ್ ಬೈಕ್ ತೊಗೊಂಡು ಸುತ್ತೋಣ ಅಂತ ಅನ್ಕೋತಾ ಇದ್ದೀವಿ. ಆ್ಯಂಡ್ ಕೆಲವರು ಬಂಜಿ ಜಂಪಿಂಗ್ ಆ್ಯಂಡ್ ರಿವರ್ ರಾಫ್ಟಿಂಗ್ ಮಾಡ್ತಾಯಿದ್ದಾರೆ ನಾಳೆ. ನಾನು ಮಾಡ್ತಾಯಿಲ್ಲ. ಸೊ ನನ್ನ ಜೊತೆಗೂ ಇನ್ನೊಬ್ರು ಇದ್ದಾರೆ. ಸೊ ನನ್ನ ಜೊತೆಗೆ ಒಬ್ಬರು ಕಂಪ್ನಿಗಿದ್ದಾರೆ, ಅವರು ಹೋಗ್ತಾಯಿಲ್ಲ. ಸೊ ನಾವಿಬ್ಬರು ಸೇರಿ ಒಂದು ರೆಂಟಲ್ ಬೈಕ್ ತೊಗೊಂಡು ಊರು ಸುತ್ತಕ್ಕೆ ಹೋಗೋಣ ಅಂತ. ಅಂದರೆ ಇನ್ನು ಇಲ್ಲಿ ಟೆಂಪಲ್ಸ್ ಅದು ಇದೇ ಇರುತ್ತೆ. ಆ್ಯಂಡ್ ಕ್ಯಾಫೇಸ್ ಮಾತ್ರ ಎಷ್ಟು ಚೆನ್ನಾಗಿದೆ ಇಲ್ಲಿ, ಕ್ಯೂಟಾಗಿ. ರೋಡ್ಗಳೆಲ್ಲ ಸಣ್ಣ ಸಂದಿನೇ. ಇಲ್ಲಿ ನೋಡಿ, ಇದು ಅಷ್ಟೇ ಬೇಕ್ರಿ, ಎಷ್ಟು ಚೆನ್ನಾಗಿದೆ, ಸಣ್ಣದು.
ಎಲ್ಲ ಹೋಮ್ ಸ್ಟೇನೂ ಚಿಕ್ಕ ಚಿಕ್ಕದೆ, ಎಲ್ಲ ಇಕ್ಕಟ್ಟಿಕಟ್ಟಲ್ಲಿ ಕಟ್ಟಿದ್ದಾರೆ, ಬಟ್ ಸ್ಟಿಲ್ ಕ್ಯೂಟಾಗಿದೆ. ಈ ಥರ ಇತ್ತು ಇವತ್ತು. ಸೊ ಈ ದಿನ ಪೂರ್ತಿ ನಮಗೆ ಡೆಲ್ಲಿಯಿಂದ ರಿಷಿಕೇಶಿಗೆ ಬರೋದು, ಇಲ್ಲಿ ಗಂಗಾ ಆರತಿ ನೋಡೋ ಪ್ಲ್ಯಾನ್ ಅಷ್ಟೇ. ಆ್ಯಂಡ್ ಲುಕ್ ಎಟ್ ದಿಸ್ ಕ್ಯೂಟ್ ಕ್ಯಾಫೆ. ಇವಾಗ ಬರೋಣ ಅಂದರೆ ಆಲ್ರೆಡಿ ನಮಗೆ ಸ್ಟೇಯಲ್ಲಿ ಫುಡ್ ಇದೆ, ನೋಡ್ತೀವಿ. ಊರೆಲ್ಲ ಸುತ್ತಾಡ್ಕೊಂಡು ಟೈಮ್ ಇದೆ ಇನ್ನೂ ಅಂದರೆ ಬಂದು ತಿನ್ನೋದು ಯಾವುದಾದ್ರೂ ಒಂದು ಕೆಫೆನಲ್ಲಿ. ಇನ್ನು 24 hours ಎಲ್ಲರೂ ಸುತ್ತಾಡ್ತಿರ್ತಾರಂತೆ, ಸೆಕ್ಯೂರಿಟಿಗೆ ಅಂತ ತೊಂದರೆ ಇಲ್ಲ. ಫೇಸ್ ನೋಡಿ ಹೆಂಗೆ ಸುಸ್ತಾಗ್ಬಿಡ್ತೀನಿ, ಬೇವತ್ತು. ಇಲ್ಲಿ ಆ್ಯಕ್ಚುಲಿ ತುಂಬ ನಡೆಯೋದಿದೆ, ಅಂದರೆ ಸ್ವಲ್ಪ ಅಪ್ಪು ಜಾಸ್ತಿ ಇಲ್ಲಿ ಎಲ್ಲ ಬೆಟ್ಟಗಳ ಥರ ಇರೋದು. ಸೊ ನಾವು ಗಂಗಾ ಆರತಿಗೆ ನಡ್ಕೊಂಡು ಬರೋ ಅಷ್ಟರಲ್ಲೇ ಸುಸ್ತಾಗೋಯಿತು. ಆ್ಯಂಡ್ ರಿಟರ್ನ್ ಬರ್ತಾ ಇದು ನಮ್ಮ ಸ್ಟೇ ರೋಡು. ಎಷ್ಟು ಕೆಫೆಸ್ ಇತ್ತು ಅಂದರೆ ನನಗೆ ಎಲ್ಲಾದರೂ ಒಂದು ಕಡೆ ಹೋಗಿ ಕೂತ್ಕೊಂಡು ಆರಾಮಾಗೆಲ್ಲ ಮ್ಯೂಸಿಕ್ ಹಾಕಿದ್ರು, ಏನಾದರೂ ಒಂದು ಕಾಫಿ ಆರ್ಡ್ರ್ ಮಾಡ್ಕೊಂಡಾದರೂ ಸುಮ್ಮನೆ ಕೂತ್ಕೊಂಡು ಆ್ಯಂಬಿಯನ್ಸ್ ಎಂಜಾಯ್ ಮಾಡಬೇಕು ಅಂತ ಅನಿಸ್ತಾ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಫುಡ್ ಇತ್ತು, ಬಟ್ ಫುಡ್ ಚೆನ್ನಾಗಿತ್ತು. ನಾವು ಎಲ್ಲಿ ಸ್ಟೇ ಮಾಡಿದ್ವಿ ಎಲ್ಲ ಕಡೆ ಫುಡ್ ಚೆನ್ನಾಗಿತ್ತು. ಸೊ ಇದು ಫಸ್ಟ್ ಡೇ ನಮ್ಮದು ರಿಷಿಕೇಶ್ ಬಂದು ರೀಚ್ ಆಗಿ ಏನು ಮಾಡಿದ್ವಿ ಅಂತ. ನಾವು ಆ್ಯಕ್ಚುಲಿ ರೀಚ್ ಆಗಿದ್ದೆ ಈವ್ನಿಂಗ್ ಅಲ್ವಾ, ಸೊ ಗಂಗಾ ಆರತಿ ಬಿಟ್ಟು ಇನ್ನೇನು ಆಪ್ಷನ್ ಇರಲಿಲ್ಲ. ನಾವು ಆ್ಯಕ್ಚುಲಿ ಇದಾದಮೇಲೆ ಬೈಕ್ ರೆಂಟ್ ತೊಗೊಂಡು ಈವ್ನಿಂಗ್ ಹೆಂಗಿರುತ್ತೆ, ನೈಟ್ ಹೆಂಗಿರುತ್ತೆ ರಿಷಿಕೇಶ್ ನೋಡೋಣ ಅಂತೇಳಿ ಅಂದ್ಕೊಂಡ್ವಿ. ಬಟ್ ನನಗಾಗಿದ್ದಿದ್ದು ಆ ಸುಸ್ತು ಲೆವೆಲ್ಗೆ ಫಸ್ಟು ನಿದ್ದೆ ಮಾಡಿದ್ರೆ ಸಾಕು, ಇಲ್ಲಾಂದರೆ ನಾಳೆ ಬೆಳಗ್ಗೆ ಎದ್ದೊಳಕ್ಕಾಗಲ್ಲ ಅನಿಸ್ಬಿಟ್ಟಿತ್ತು. ಯಾಕಂದರೆ ನೆಕ್ಸ್ಟ್ ಡೇ ಫುಲ್ ರಿಷಿಕೇಶ್ ಎಕ್ಸ್ಪ್ಲೋರ್ ಮಾಡ್ಬೋದು, ನಿಮ್ಮನ್ನ ಬಿಟ್ಬಿಡ್ತಾರೆ, ನಿಮ್ಮ ಇಷ್ಟ ಎಲ್ಲಾದರೂ ಹೋಗಿ ಅಂತ. ನಾವು ಪೇರಪ್ ಆಗಿ ಫ್ರೆಂಡ್ಸ್ ಮಾಡಿಕೊಂಡು ಯಾರ್ಯಾರು ಎಲ್ಲೆಲ್ಲಿ ಹೋಗ್ಬೇಕಂತ ಡಿಸೈಡ್ ಮಾಡಿಕೊಂಡು ಬಂಜಿ ಜಂಪಿಂಗ್ ಇದಕ್ಕೆಲ್ಲ ಹೋಗೋರು, ಆ್ಯಕ್ಟಿವಿಟೀಸ್ ಮಾಡೋರೆಲ್ಲ ಒಂದು ಕಡೆ ಹೋದರು. ನಾನು ಮತ್ತು ವನಿತಾ ಅಂತ ನನ್ನ ಜೊತೆ ಪರಿಚಯ ಆಗಿದ್ದರು, ನಾವಿಬ್ಬರು ಬೇರೆ ಕಡೆ ಸುತ್ತಾಡಕ್ಕೆ ಹೋದ್ವಿ. ಅದು ಮಾತ್ರ ಬೆಸ್ಟ್ ಡೇ ಅನಿಸ್ತು. ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ, ಡೋಂಟ್ ಮಿಸ್ ಇಟ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಸೊ ದಿಸ್ ಈಸ್ ದ ಎಂಡ್ ಆಫ್ ದ ವ್ಲಾಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್.